ನಮಸ್ತೆ. ನೀನು ಸತ್ತರೆ ಅಳುವವರ್ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ಹೆಸರು ನಿಮ್ಮ 6 ಡಿಗ್ರಿ ವಿಯೋಜನೆಯನ್ನು ಹುಡುಕಿ. ಅಂದರೆ 6 ಡಿಗ್ರಿ, ನಿಮ್ಮ 6 ಡಿಗ್ರಿಯಲ್ಲಿ ನಾವು ಒಂದು 6 ಜನರನ್ನು ಹುಡುಕೋಬೇಕು. ಯಾರು ಆ 6 ಜನ? ನಮ್ಮ ಜೀವನದಲ್ಲಿ ಏನು ಹೇಳ್ತಾರೆ, ಇಂಪಾರ್ಟೆಂಟ್ ಆಗಿರೋ ಆ 6 ಪೀಪಲ್ ಯಾರು ಅನ್ನೋದನ್ನ ಈ ಒಂದು ಚಾಪ್ಟರಲ್ಲಿ ಹೇಳಿದ್ದಾರೆ. ಆ್ಯಂಡ್ ಇದು ಸುಮ್ಮನೆ ಅವರು ಬರೆದಿರೋದಲ್ಲ, ರಿಸರ್ಚ್ ಪ್ರಕಾರ ಸಿಕ್ಕಿರುವಂಥದ್ದಂತೆ. ಅಂದರೆ 6 ಡಿಗ್ರಿ ಆಫ್ ಸೆಪರೇಷನ್ ಅಂತ ಹೇಳಿಬಿಟ್ಟು ಒಂದು ರಿಸರ್ಚನ್ನ ಏನು ಮಾಡಿದ್ದಾರೆ, ಅದನ್ನು ನಾಟಕ ಥರ ಮಾಡಿ ಒಂದು ಆ್ಯಕ್ಟ್ ಕೂಡ ಮಾಡಿದ್ರಂತೆ. ಸೊ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇನಂದರೆ, ಈ ಗ್ರಹದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ 6 ಜನರು ಪ್ರತ್ಯೇಕವಾಗಿ ಅಟ್ರಾಕ್ಟ್ ಆಗ್ತಾರಂತೆ. 6 ಪೀಪಲ್ ಅಟ್ರಾಕ್ಟ್ ಆಗ್ತಾರಂತೆ. ಅದೇನೋ ಗೊತ್ತಿಲ್ಲ, ಈ 6 ಜನರನ್ನ ನಂಗೆ ತುಂಬ ಇಷ್ಟ ಅನ್ನೋ ಥರ ನಾವು ಅಟ್ರಾಕ್ಟ್ ಆಗ್ತೀವಂತೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ, ಪ್ರತಿಯೊಬ್ಬರು ಕೂಡ, ಈ ಗ್ರಹದಲ್ಲಿರೋ ಪ್ರತಿಯೊಬ್ಬರು ಕೂಡ ಆ 6 ಜನರಿಗೆ ಏನು ಅಟ್ರಾಕ್ಟ್ ಆಗ್ತಾರೆ, ಆ 6 ಜನ ಯಾರು, ಹೇಗೆ ನಾವು ಆ 6 ಜನನ್ನ ಅಟ್ರಾಕ್ಟ್ ಮಾಡ್ಕೋಬೇಕು, ಹಾಗಿದ್ರೆ ಆ 6 ಜನ ನಮ್ಮ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಬಂದಾಗ ನಾರ್ಮಲಿ ನಮ್ಮ ತಲೆಗೆ ಬರುತ್ತೆ ಅಪ್ಪ ಅಮ್ಮ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಓವರಾಲ್ ಒಂದು 6 ಪೀಪಲ್ ನಾವೇ ಅಂತ. ಆದರೆ ಇವರು ಕುಟುಂಬದ ಬಗ್ಗೆ ಮಾತಾಡ್ತಾ ಇಲ್ಲ. ಅದನ್ನು ದಾಟಿ ನಮ್ಮ ಜೀವನದಲ್ಲಿ ಯಾರಾದರೂ ಒಬ್ರು 6 ಜನ ಇನ್ಸ್ಪೈರ್ ಆಗುವಂಥ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ 6 ಜನ ವ್ಯಕ್ತಿಗಳಿಗೆ ನಾವು ಇನ್ಸ್ಪೈರ್ ಆಗಿರ್ತೀವಂತೆ. ಅಂದರೆ ಇನ್ಸ್ಪೈರ್ ಮಾಡ್ಕೊಂಡ್ಬಿಟ್ಟಿರ್ತೀವಂತೆ ಆ 6 ಪೀಪಲ್ನ. ಅವ್ರು ಯಾರು, ಹೇಗೆ ನಾವು ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ 6 ಜನರನ್ನ ಹುಡುಕಿ ನಮ್ಮ ಜೀವನದಲ್ಲಿ ಆ 6 ಜನರನ್ನ ಕಂಡುಹಿಡಿಯೋದಿದೆಯಲ್ಲ, ಅದು ತುಂಬ ಕಷ್ಟ ಇರುವಂತಹ ಕೆಲಸ. ನಮ್ಮ ಲೈಫಲ್ಲಿ 6 ಜನ ಪ್ರಭಾವ ಬೀರ್ತಾರಂತೆ. ಈಗೇನು ಹೇಳ್ತಾ ಇದ್ದೀನಿ, ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮ ಲೈಫಲ್ಲಿ ಒಂದು 6 ಪೀಪಲ್ ತುಂಬಾ ಇಂಪ್ಯಾಕ್ಟ್ ಮಾಡ್ತಾರಂತೆ ನಮ್ಮ ಜೀವನದಲ್ಲಿ. ಆದರೆ ಆ ಇಂಪ್ಯಾಕ್ಟ್ ಮಾಡುವಂಥ 6 ಜನರನ್ನು ಹುಡುಕೊಂಡು ಕಂಡಿಡಿದು ನಮ್ಮ ಜೊತೇಲಿ ಇಟ್ಕೊಂಡು ನಾವು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗೋದಿದೆಯಲ್ಲ, ಆ ಪ್ರಭಾವನ ನಾವು ತಗೋಬೇಕಲ್ವಾ, ಅದು ತುಂಬ ಕಷ್ಟ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದರೆ, ನೀವು ನಿಮ್ಮ ಜೀವನದಲ್ಲಿ ಆ 6 ಜನರ ಆಯ್ಕೆಯನ್ನು ಸರಿಯಾಗಿ ಮಾಡಿ ಅಂತ. ಹೇಗೆ ಅಂದರೆ, ನಾವು ನಮ್ಮ ಲೀಡರ್ಸ್ ಲಿಸ್ಟನ್ನು ಮಾಡಬೇಕಂತೆ, ನಾಯಕರ ಪಟ್ಟಿ ಮಾಡಬೇಕಂತೆ. ಯಾವ ರೀತಿ ಅಂತ ಬಂದರೆ, ನಾವು ಸಾಯೋ ಮುಂಚೆ ಭೇಟಿ ಮಾಡಲೇಬೇಕಾಗಿರುವಂಥ ಒಂದು 100 ಜನ ಲೇಡೀಸ್ ಆರ್ ಜೆಂಟ್ಸ್ ಯಾರಾದರೂ ಓಕೆ, ಸಕ್ಸಸ್ಫುಲ್ ಪೀಪಲ್, ಮೇ ಬಿ ಅದು ಸೆಲೆಬ್ರಿಟೀಸ್ ಆಗಿರ್ಬೋದು, ಬಿಸ್ನೆಸ್ ಟೈಕೂನ್ಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ವೃತ್ತಿಯಲ್ಲಿ ಅವರು ಸಕ್ಸಸ್ ಆಗಿರೋರಾಗಿರ್ಬೋದು, ಅಥವಾ ಸ್ಪೀಚ್ ಮಾಡೋರು, ಭಾಷಣಕಾರರಾಗಿರ್ಬೋದು, ಟ್ರೈನರ್ಸ್ ಆಗಿರ್ಬೋದು, ಕೋಚರ್ಸ್ ಆಗಿರ್ಬೋದು, ಯಾರಾದರೂ ಓಕೆ. ನೀವು ಸಾಯೋಕ್ಕಿಂತ ಮುಂಚೆ ಇವ್ರನ್ನೆಲ್ಲ ಭೇಟಿ ಮಾಡಬೇಕು ಅಂತ ಅಂದ್ಕೊಳ್ಳೋವಂಥ 100 ಜನರ ಹೆಸರು ಬರೀರಿ ಅಂತ ಹೇಳ್ತಿದ್ದಾರೆ. ಈ ಕಾನ್ಸೆಪ್ಟ್ ನಿಜಕ್ಕೂ ನಂಗೆ ಹೊಸದು, ಮಾಡ್ತೀನಿ ನಾನು. ಆ 100 ಜನನ ಲಿಸ್ಟ್ ಮಾಡಲೇಬೇಕು. ನಾವು ಈಸಿ ಅಲ್ವಾ 100 ಜನ ಲಿಸ್ಟ್ ಮಾಡೋದು ನಮಗೆ. ಈಗ ನಮಗೆ ನಮ್ಮನೇಲಿ ಏನಾದರೂ ಫಂಕ್ಷನ್ ಆಗ್ತಾ ಇದೆ, ಒಂದು ಮದುವೆನೋ ಗೃಹ ಪ್ರವೇಶನೋ ಮಕ್ಕಳ ನಾಮಕರಣನೋ ಅಂದರೆ ಒಂದು ಲಿಸ್ಟ್ ಬರೆದ್ಬಿಡ್ತೀವಿ ಯಾರ್ಯಾರನ್ನ ಇನ್ವೈಟ್ ಮಾಡಬೇಕು ಅಂತ. ಆದರೆ ನಾವು ಯಾರಿಂದ ಇನ್ಸ್ಪೈರ್ ಆಗಬೇಕು ಅನ್ನೋದನ್ನ ನಾವು 100 ಜನ ಲಿಸ್ಟ್ ಬರಿಬೇಕು ಅಂದರೆ ಎಷ್ಟು ಟಫ್ ಇದೆ ಅಲ್ಲ ಕೆಲಸ. ಅಂದರೆ ನಾನು ಹೇಳ್ತಾ ಇರೋದು, 100 ಜನರನ್ನು ನಮ್ಮ ಮನೆಗೆ ಇನ್ವೈಟ್ ಮಾಡೋದೇ ಬೇರೆ, ಆ 100 ಜನರನ್ನ ನನ್ನ ಜೀವನದಲ್ಲಿ ಇವರಿಂದ ನಾನು ಇನ್ಸ್ಪೈರ್ ಆಗ್ತೀನಿ ಅಂತ ಅನ್ನೋದೇ ಬೇರೆ. ಈಗ ನಾನು ಇನ್ಸ್ಪೈರ್ ಆಗಬೇಕಾಗಿರೋ 100 ಜನರನ್ನ ಪಟ್ಟಿ ಮಾಡಬೇಕು. ಮಾಡೋಣ 100 ಜನ ಯಾರ್ಯಾರು ಅಂತ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಈ 100 ಜನರ ಹೆಸರುಗಳನ್ನು ಬರ್ಕೊಂಡು ನೀವು ಇವ್ರನ್ನ ನಾನು ಭೇಟಿಯಾಗಬೇಕು, ಇವ್ರ ಜೊತೆ ನಾನು ಊಟ ಮಾಡಬೇಕು, ಇವ್ರ ಜೊತೆ ನಾನು ಮಾತಾಡಬೇಕು, ಇವರಿಂದ ನಾನು ನಾಲೆಡ್ಜ್ನ ಎಕ್ಸ್ಚೇಂಜ್ ಮಾಡಬೇಕು, ಇವರಿಂದ ನಾನು ಕಲಿಬೇಕು, ಇವರಿಂದ ನಾನು ಗುರುತಿಸ್ಕೋಬೇಕು ಅಂಥೇಳಿ ನಾನು ಇವ್ರ ಜೊತೆಲಿ ಓಡಾಡ್ತಾ ಇದ್ದೀನಿ, ಈ ಥರ ಎಲ್ಲ ನಾವು ಅಟ್ರ್ಯಾಕ್ಟ್ ಮಾಡಬೇಕಂತೆ. ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತೀವಲ್ಲ, ಆಕರ್ಷಣೆ ನಿಯಮ. ಸೊ ಲಾ ಆಫ್ ಅಟ್ರಾಕ್ಷನ್, ಸೊ ಇದನ್ನು ನಾವು ಮಾಡಬೇಕಂತ ಆ 100 ಜನರ ಲಿಸ್ಟನ್ನ ಮಾಡಿಕೊಂಡು. ಓಕೆ. ಆ್ಯಂಡ್ ಅದಕ್ಕೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ, 6 ಡಿಗ್ರಿ ಅಂತ ಏನಿದೆ ಇಲ್ಲಿ, ಆ 6 ಡಿಗ್ರಿ ಏನು ಅಂದರೆ 6 ಜನರನ್ನು ನೀವು ಆಯ್ಕೆ ಮಾಡಿ. ಆ 100 ಜನದಲ್ಲಿ 6 ಜನರನ್ನು ಆಯ್ಕೆ ಮಾಡ್ಕೊಳ್ಳಿ.
ಆ 6 ಜನರು ನಿಮ್ಮ ಸುತ್ತ ಇರೋರಾಗಿರ್ಲಿ, ಅವರಿಂದ ನೀವು ಇನ್ಸ್ಪೈರ್ ಆಗೋದು ಜೊತೆಗೆ ಅವ್ರನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಖುಷಿ, ಏನೆಲ್ಲ ಬೇಕು ನಿಮ್ಮ ಲೈಫಲ್ಲಿ ಅದೆಲ್ಲ ನಿಮಗೆ ಸಿಗೋ ಥರ, ಆ ಥರ 6 ಜನರನ್ನ ನೀವು ಲಿಸ್ಟ್ ಮಾಡ್ಕೊಳ್ಳಿ. ಆ 6 ಜನರನ್ನ ನೀವು ಏನು ಫಾಲೋ ಮಾಡಿ ಆ 6 ಜನರನ್ನ ಫಸ್ಟು ನೀವು ಕಂಡಿಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆ 6 ಜನರನ್ನ ನೀವು ಕಂಡಿಡ್ಕೊಂಡು ಆ 6 ಜನರ ಜೊತೆ ನಮ್ಮ ಲೈಫ್ನ ನಾವು ಲೀಡ್ ಮಾಡಬೇಕು ಅಥವಾ ಇನ್ಸ್ಪೈರ್ ಆಗಬೇಕು ಆ ಥರ ಅಂತ ನೀವು ಅಂದ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಆ ಥರ 6 ಪೀಪಲ್ ಸಿಗ್ತಾರೆ. ಹಾಗೆ ಈ ಗ್ರಹದಲ್ಲಿ ಹುಟ್ಟಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರತ್ಯೇಕವಾಗಿ ಒಬ್ರೊಬ್ಬರಿಗೆ 6 ಜನ ಅಂತ ಕಾಂಟ್ಯಾಕ್ಟ್ ಇರ್ತಾರಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಈಗ ನನಗೆ 6 ಜನ ಇನ್ಸ್ಪೈರ್ ಆಗ್ತಾರೆ. ಆ 6 ಜನ ಒಂದಲ್ಲ ಒಂದಿನ 6 ಜನ ನಾನು ಭೇಟಿ ಆಗ್ತೀನಿ, ಒಂದಲ್ಲ ಒಂದಿನ ಆ 6 ಜನದ ಜೊತೆ ನಾನು ವ್ಯವಹರಿಸ್ತೀನಿ, ಕಲಿತೀನಿ, ಎಕ್ಸ್ಚೇಂಜ್ ಮಾಡ್ತೀನಿ. ಓಕೆ, ಅದೇ ಥರ ಪ್ರತಿಯೊಬ್ಬ ವ್ಯಕ್ತಿಗೂ 6 ಜನ ಕನೆಕ್ಟ್ ಆಗ್ತಾರಂತೆ. ಆದರೆ ಆ 6 ಜನ ಯಾರು ಅನ್ನೋದನ್ನ ನಾವು ಫಸ್ಟು 100 ಜನನ ಲಿಸ್ಟ್ ಮಾಡಿಕೊಂಡು ಅದರಲ್ಲಿ 6 ಜನನ ಅಟ್ರ್ಯಾಕ್ಟ್ ಮಾಡಬೇಕಂತೆ. ಸೊ ನಾವೇ ಅದನ್ನ ಕಲ್ಪನೆ ಕಂಡ್ಕೊಂಡು ಈ ಥರದವ್ರನ್ನ ಭೇಟಿ ಆಗಬೇಕು ಅಂತ ಹೇಳಿ ಲಿಸ್ಟ್ ಮಾಡ್ತಾ ಇರ್ಬೇಕಂತೆ. ಆಗ ಅದನ್ನ ಅಟ್ರ್ಯಾಕ್ಟ್ ಮಾಡ್ತಾ ಸಿಗ್ತಾರಂತೆ. ಈಗ ನಾವು ಹುಡುಕ್ಬೇಕಾಗಿರೋದೇನೆಂದ್ರೆ ಆ 6 ಜನ ಪ್ರಮುಖರು ನಮ್ಮ ಜೀವನದಲ್ಲಿ ಯಾರು? ಓಕೆ, ಅವ್ರು ನಮ್ಮ ಹತ್ರ ಇದ್ದಾರಾ? ನಮ್ಮ ಲೈಫಲ್ಲಿ ಗ್ರೋ ಆಗೋದಕ್ಕೆ, ನಮ್ಮ ಜೀವನದ ಬಾಗಿಲುಗಳನ್ನ ತೆಗಿಯೋದಕ್ಕೆ ಸಹಾಯ ಮಾಡುವಂಥ, ಸಪೋರ್ಟ್ ಮಾಡುವಂಥ ಆ 6 ಜನರನ್ನು ನಾವು ಫೈಂಡ್ ಔಟ್ ಮಾಡೋಣ. ಸೊ ನಾವು ಫ್ರೆಂಡ್ಸ್ ಇದ್ದಾರಾ? ಹಾಂ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ. ಯಾರೋ ಒಬ್ಬರು ದೊಡ್ಡ ವ್ಯಕ್ತಿ ಮಾತಾಡೋದನ್ನ ನಾನು ಕೇಳಿದ್ದೆ. ಯಾರು ಹೆಚ್ಚು ಸ್ನೇಹಿತರನ್ನ ಹೊಂದಿರ್ತಾರೆ ಅವ್ರ ಜೀವನದಲ್ಲಿ ಡೆವಲಪ್ ಆಗಲ್ವಂತೆ. ಓಕೆ, ಅಂದರೆ ಎಲ್ಲರ ಜೊತೆನೂ ಇರಬೇಕು, ಎಲ್ಲರ ಜೊತೆಗೂ ಪ್ರೀತಿಯಿಂದ ಹಂಚ್ಕೊಬೇಕು, ಜನ ಸಂಪಾದನೆ ಮಾಡಬೇಕು. ಆದರೆ ಆಪ್ತ ಸ್ನೇಹಿತರು ಅಂತ ಹೇಳಿ ತುಂಬ ಜನ ಇರಲೇಬಾರ್ದಂತೆ ಸಕ್ಸಸ್ ಪಾತಲ್ಲಿ. ತುಂಬ ಆಯ್ಕೆ ಮಾಡ್ಕೋಬೇಕಂತೆ ನಾವು ಇಷ್ಟು ಜನ ಅಂತ ಹೇಳಿ. ಅದರಲ್ಲೂ ನಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುವಂಥವ್ರ ಜೊತೆಗೆ ನಾವು ವ್ಯವಹರಿಸ್ಬೇಕಂತ. ಆಗ ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅಂತ ಒಬ್ಬರು ಸಕ್ಸಸ್ಫುಲ್ ಪೀಪಲ್ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಇಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ. ಆ 6 ಪೀಪಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ 6 ಜನ ಪ್ರಮುಖರು ಯಾರು ಅಂತ ಇವತ್ತಿಂದ ನೀವು ಕಂಡಿಡಿಯಕ್ಕೆ ಶುರು ಮಾಡಿ. ಆ 6 ಜನರನ್ನ ಫಸ್ಟು ನಾನು ಇವ್ರ ಥರ ಆಗಬೇಕು, ಇವ್ರು ಏನು ಮಾಡಿದರೆ ಅದನ್ನು ಮಾಡಬೇಕು, ಇವ್ರು ಹೇಗೆ ಜೀವಿಸ್ತಿದ್ದಾರೆ ನಾನು ಜೀವಿಸ್ಬೇಕು, ಇವರಿಂದ ಕಲಿಬೇಕು ಅಂತ ಥಾಟ್ ಹಾಕ್ಕೊಳ್ಳಿ. ಆ 6 ಜನರ ಭೇಟಿ ಆದಮೇಲೆ ಮತ್ತೆ ನಿಮ್ಗೆ 6 ಜನ ಸಿಗ್ತಾ ಹೋಗ್ತಾರೆ, ಇನ್ನು ನೆಕ್ಸ್ಟ್ ಲೆವೆಲ್ ಇರೋ ಅಂಥವ್ರು. ಹಾಗಾಗಿ ನಾವು ಹೆಂಗೆಂಗೋ ಲಿಸ್ಟ್ ಮಾಡಿಕೊಂಡು ಮಾಡೋದ್ರ ಬದಲು ನಾನು ಮತ್ತೆ ಹೇಳ್ತಾ ಇದ್ದೀನಿ, ಒಂದು ಮದುವೆಗೆ ಪ್ರೋಗ್ರಾಮ್ಗೆ ಇನ್ವೈಟ್ ಮಾಡೋಕ್ಕೆ 100 ಜನನ ಲಿಸ್ಟ್ ಮಾಡಬೇಡಿ. ಇನ್ಸ್ಪೈರ್ ಆಗುವಂಥ, ನೀವು ಇವ್ರ ಜೀವನದಿಂದ ಇನ್ಸ್ಪೈರ್ ಆಗಿದ್ದೀನಿ ಅನ್ನೋ ಅಂತ 100 ಜನರನ್ನ ಲಿಸ್ಟ್ ಮಾಡ್ಕೊಳ್ಳಿ. ಆ 100 ಜನರಲ್ಲಿ 6 ಜನರನ್ನ ಆಯ್ಕೆ ಮಾಡ್ಕೊಳ್ಳಿ ಆ್ಯಂಡ್ ಆ ಪಾತಲ್ಲಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿ. ಲಾ ಆಫ್ ಅಟ್ರಾಕ್ಷನ್ ಸಪೋರ್ಟ್ ಮಾಡುತ್ತೆ. ನಿಮ್ಮ ಲೈಫಲ್ಲಿ ಇವ್ರ ಥರ ಇರಬೇಕು ಅಂತ ಏನು ಅನ್ಕೊಳ್ತೀರಾ ಆ ಥರ ನೀವು ಕೂಡ ಇರ್ತೀರಾ. ಥ್ಯಾಂಕ್ ಯು.